ಹಾಯ್ ಫ್ರೆಂಡ್ಸ್, KE15 ಫ್ಲೇವರ್ಸ್ಗೆ ಸ್ವಾಗತ. ನಾವಿವತ್ತು ಸೇಬು ಹಣ್ಣಿನ ಪಲ್ಪ್ ಹಾಕಿ ಒಂದು ರುಚಿಯಾಗಿರೋ ಸ್ವೀಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಈ ಸ್ವೀಟ್ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ. ಈ ಸ್ವೀಟ್ಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಈ ಥರದ ಒಂದು ಲೋಟ ಅಳತೆಯಲ್ಲಿ ಹಾಕಿದ್ದೀನಿ. ಮೊದಲಿಗೆ 1 ಕಪ್ ಕಡಲೆ ಹಿಟ್ಟನ್ನು ಜರಡಿ ಹಿಡ್ಕೊಳ್ಬೇಕು. ಈ ರೀತಿ ಸ್ವಲ್ಪನೂ ಗಂಟುಗಳಿಲ್ದಿರೋ ಹಾಗೆ ಜರಡಿ ಮಾಡಿಕೊಂಡ್ರೆ ನಯಸ್ಸಾಗಿರೋ ಪುಡಿ ಸಿಗತ್ತೆ. ನಂತರ ಇದನ್ನು ಸ್ಟವ್ ಮೇಲಿಟ್ಟು ಫ್ಲೇಮ್ ಆನ್ ಮಾಡಿ 2 ನಿಮಿಷ ಲೋ ಫ್ಲೇಮ್ನಲ್ಲಿ ಇದರ ಹಸಿ ವಾಸನೆ ಹೋಗೋ ತನಕ ಹುರಿದ್ರೆ ಸಾಕು. ಹಾಗೇನೆ ಕಡಲೆ ಹಿಟ್ಟು ಹುರಿದೇನೆ ಡೈರೆಕ್ಟ್ ಆಗಿ ಕೂಡ ಹಾಕಿ ಮಾಡ್ಬೋದು. ಆದರೆ ನನಗೆ ಈ ಮೆಥಡಲ್ಲಿ ಮಾಡಿದರೆ ರುಚಿ ಚೆನ್ನಾಗಿ ಅನ್ನಿಸ್ತು, ಹಾಗಾಗಿ ಇದೇ ಥರ ಶೇರ್ ಮಾಡ್ತಾ ಇದ್ದೀನಿ. 2 ನಿಮಿಷ ಹುರಿದಾದ್ಮೇಲೆ ಫ್ಲೇಮ್ ಆಫ್ ಮಾಡಿ ಆರೋದಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಸೇಬು ಹಣ್ಣನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಳ್ಬೋದು. ಒಂದು ಮಿಕ್ಸರ್ ಜಾರ್ಗೆ ಕಡಲೆ ಹಿಟ್ಟು ಹಾಕಿರ್ತೀವಲ್ಲ, ಅದೇ ಕಪ್ಪಲ್ಲಿ 1 ಕಪ್ ಸೇಬು ಹಣ್ಣು ಹಾಕಿ ನುಣ್ಣಗೆ ರುಬ್ಬಬೇಕು. 1 ಕಪ್ ಸೇಬು ಹಣ್ಣಿಂದ 3/4 ಕಪ್ನಷ್ಟು ಪಲ್ಪ್ ಸಿಗತ್ತೆ. ಇವಾಗ ಇದು ರೆಡಿ ಆಗಿದೆ. ಇದನ್ನ ಸ್ವೀಟ್ ಮಾಡಬೇಕಿದ್ರೆ ಸೇರಿಸಬೇಕು. ಅದಕ್ಕೂ ಮೊದಲು ನೋಡಿ, ಹುರಿದಿರೋ ಕಡಲೆ ಹಿಟ್ಟು ತಣ್ಣಗಾಗಿದೆ. ಇದಕ್ಕೆ 1 ಕಪ್ ಕಾಯಿ ತುರಿ ಮತ್ತೆ 1 ಕಪ್ ಹಾಲು ಸೇರಿಸಬೇಕು. ಇದರ ಜೊತೆಗೆ 1 ಕಪ್ ತುಪ್ಪ ತಗೊಂಡಿದ್ದೀನಿ. ಇದನ್ನ ಒಂದೇ ಸಲಕ್ಕೆ ಹಾಕ್ಕೊಳ್ಬಾರ್ದು. ಫಸ್ಟಿಗೆ 3/4 ಕಪ್ ತುಪ್ಪ ಸೇರಿಸ್ಬಿಡಿ. ಉಳಿದಿರೋ ಈ 2 ಟೇಬಲ್ ಸ್ಪೂನ್ ತುಪ್ಪನ ಸ್ವೀಟ್ ಮಾಡ್ತಾ ಸೇರಿಸ್ತಾ ಬರಬೇಕು. ಇದಾದ್ಮೇಲೆ ಸ್ಟವ್ ಆನ್ ಮಾಡ್ದೇನೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದ್ರೆ ತುಪ್ಪ ಹಾಲು ಎಲ್ಲ ಹಾಕಿದ್ಮೇಲೆ ಕಡಲೆ ಹಿಟ್ಟು ಜೊತೆಗೆ ಸೇರ್ಕೊಂಡು ಗಂಟು ಆಗ್ಬಿಡತ್ತಲ್ವಾ. ಸ್ಟವ್ ಆನ್ ಮಾಡಿಕೊಂಡು ಮಿಕ್ಸ್ ಮಾಡೋದೇನಾದರೂ ಲೇಟ್ ಆದರೆ ಗಂಟು ಹಾಗೆ ಉಳಿದ್ಬಿಡತ್ತೆ. ಅದಕ್ಕೆ ಮೊದಲೇ ಮಿಕ್ಸ್ ಮಾಡಿಕೊಂಡ್ರೆ ಬಿಗಿನರ್ಸ್ಗೂ ಕೂಡ ಈಸಿ ಆಗತ್ತೆ. ಸ್ವಲ್ಪನೂ ಗಂಟುಗಳಿಲ್ದಿರೋ ಹಾಗೆ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ಆನ್ ಮಾಡಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಇದು ಗಟ್ಟಿ ಆಗ್ತಾ ಬರುತ್ತೆ, ಹಾಗೇನೆ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಹೀಗೆ ಇದು ತಳ ಎಲ್ಲ ಬಿಟ್ಕೊಂಡು ಬಂದಮೇಲೆ ಇದಕ್ಕೆ 3 ಕಪ್ ಸಕ್ಕರೆ ಹಾಕಿ ಸಕ್ಕರೆ ಕರಗೋ ತನಕನೂ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಸಕ್ಕರೆ ಕರಗ್ತಾ ಬಂದಾಗೆ ಇದರ ಕನ್ಸಿಸ್ಟೆನ್ಸಿನೂ ಸ್ವಲ್ಪ ನೀರಾಗ್ತಾ ಬರುತ್ತೆ. ಇಷ್ಟಾದ್ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಸೇಬು ಹಣ್ಣಿನ ಪಲ್ಪ್ ಮತ್ತು 1/4 ಟೀ ಸ್ಪೂನ್ ಉಪ್ಪು ಸೇರಿಸಿ ಇದು ಗಟ್ಟಿ ಹದಕ್ಕೆ ಬರೋ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಸ್ವೀಟ್ ಕಂಪ್ಲೀಟ್ ಆಗೋ ತನಕನೂ ನೀವು ಫ್ಲೇಮ್ನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಇಡಿ. ಬೇಗ ಆಗಬೇಕು ಅಂತ ಹೈ ಫ್ಲೇಮ್ ಮಾಡಿಕೊಂಡ್ರೆ ತಳ ಹಿಡಿದು ಬಿಡತ್ತೆ. ಇದು ಸ್ವಲ್ಪ ಗಟ್ಟಿ ಹದಕ್ಕೆ ಬಂದ ಕೂಡಲೇ ಉಳಿದಿರೋ 2 ಟೇಬಲ್ ಸ್ಪೂನ್ ತುಪ್ಪದಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಿ. ಒಂದು 5 ನಿಮಿಷ ಆದಮೇಲೆ ಹೀಗೆ ಸ್ವಲ್ಪನೇ ಬಾಣಲೆಯಿಂದ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗತ್ತೆ. ಈಗ ಉಳಿದಿರೋ 1 ಟೇಬಲ್ ಸ್ಪೂನ್ ತುಪ್ಪನೂ ಹಾಕಿ ಕಂಪ್ಲೀಟ್ ಆಗಿ ಬಾಣಲೆ ಬಿಡೋ ತನಕನೂ ಮಿಕ್ಸ್ ಮಾಡಬೇಕು. ನಿಮ್ಗೇನಾದರೂ ಇದನ್ನು ಮಿಕ್ಸ್ ಮಾಡ್ತಾ ಇದು ತುಂಬಾನೇ ಸೌಟ್ಗೆ ಅಥವಾ ಬಾಣಲೆಗೆ ಅಂಟ್ಕೊಳ್ತಾ ಇದೆ ಅಂತ ಅನಿಸಿದ್ರೆ ಮತ್ತೆ 1-2 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಬೋದು. ನಾನಿಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ 10ರಿಂದ 15 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಾಣಲೆನ ಬಿಟ್ಕೊಂಡು ಬಂದಿದೆ ಅಂತ. ಸೌಟಿಂದ ತಿರುಗಿಸ್ತಾ ಇದ್ರೂ ಇದು ಸಪ್ರೇಟ್ ಆಗ್ತಿಲ್ಲ, ಒಂದು ದೊಡ್ಡ ಬಾಲ್ ಥರ ಆಗಿದೆ. ಇಷ್ಟಾದರೆ ಸಾಕು. ಫ್ಲೇಮ್ ಆಫ್ ಮಾಡಿ ಬಾಣಲೆಯಿಂದ ಇದನ್ನು ತಕ್ಷಣ ತುಪ್ಪ ಸವರಿರೋ ಪ್ಲೇಟ್ಗೆ ಹಾಕ್ಕೊಳ್ಳಿ. ನಂತರ ಇದನ್ನು ಒಂದು ಸ್ಪೂನ್ ಅಥವಾ ಸೌಟಿಂದ ಸೈಡ್ ಮತ್ತೆ ಮೇಲ್ಗಡೆಯಿಂದ ಪ್ರೆಸ್ ಮಾಡಿ ಸ್ವಲ್ಪ ಆರೋದಕ್ಕೆ ಇಡಬೇಕು. ಉಗುರು ಬಿಸಿ ಇದ್ದಾಗಲೇ ಇದನ್ನು ಕಟ್ ಮಾಡಿ ಇಡಿ. ತಣ್ಣಗಾದರೆ ಇದು ಕಟ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ನೋಡಿ ಸ್ನೇಹಿತರೆ, ಈ ಸ್ವೀಟಿನ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೇಬು ಹಣ್ಣಿನ ಪಲ್ಪ್ ಸೇರಿಸೋದ್ರಿಂದ ನಾರ್ಮಲ್ 7 ಕಪ್ ಬರ್ಫಿಗಿಂತ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ರುಚಿಯಾಗಿರುತ್ತೆ. ನೀವು ಈ 8 ಕಪ್ ಬರ್ಫಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ನಾನು ಈ 8 ಕಪ್ ಬರ್ಫಿನ ಈಸಿಯಾಗಿ ಮಾಡ್ಕೊಳ್ಳೋ ಹಾಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇನ್ನಷ್ಟು ಇದೇ ಥರದ ವಿಡಿಯೋಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.